ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮ್ಗೆ ಟ್ವಿನ್ ಬ್ರದರ್ ಯಾರು ಅಂತ ಗೊತ್ತಾ? ಟ್ವಿನ್ ಬ್ರದರ್ ಅಂದ್ರೆ ಯಾರು? ಅವರು ಈಗ ಕರ್ನಾಟಕಕ್ಕೆ ಬರ್ತಿದಾರಂತೆ. ಇದ್ಯಾರಪ್ಪ ಟ್ವಿನ್ ಬ್ರದರ್ ಅಂತ ನೀವ್ ಯೋಚನೆ ಮಾಡ್ತಾ ಇರ್ಬೇಕು. ಅದ್ಯಾರು ಅಂತ ನಾನ್ ಹೇಳ್ತೀನಿ, ಬನ್ನಿ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕರ್ನಾಟಕಕ್ಕೆ ಬರಲಿದ್ದಾರೆ ಅಂತ ಮಾಜಿ ಪ್ರಧಾನಿ HD ದೇವೇಗೌಡ ತಿಳಿಸಿದ್ದಾರೆ. ಸೊ ಗೊತ್ತಾಯ್ತಾ ಹಾಗಿದ್ರೆ ಯಾರು ಟ್ವಿನ್ ಬ್ರದರ್ ಅಂತ? ಎಸ್, ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರನ್ನ ಟ್ವಿನ್ ಬ್ರದರ್ ಅಂತ ಕರೆಯಲಾಗುತ್ತೆ. ಇನ್ನು ಬಿಜೆಪಿ ಅವರಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು. ಮೊದಲ ಬಾರಿಗೆ ಅಧಿಕಾರ ಹಿಡಿದ ಅವರು ಮತ್ತೊಮ್ಮೆ ಇಲ್ಲಿ ಅಧಿಕಾರ ಹಿಡಿಯೋಕೆ ಮೋದಿ ಮತ್ತೆ ಅಮಿತ್ ಶಾ ಜೋಡಿ ಮುಂದಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಎಲ್ಲಾ ರೀತಿಯ ಪ್ರಿಪರೇಷನ್ಸ್ ನಡೀತಾ ಇದೆ. ಬಿಜೆಪಿ ಅವರು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬಾನೇ ಪರ್ಫೆಕ್ಟ್. ಹಾಗೆ ಬೇರೆ ಪಕ್ಷಗಳ ನಾಯಕರನ್ನ ಆಪರೇಷನ್ ಮಾಡೋದ್ರಲ್ಲೂ ತುಂಬಾನೇ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಹಾಗೆ ವರದಿಗಾರರ ಕೂಟ ಜಂಟಿಯಾಗಿ ಆಯೋಜಿಸಿದ್ದ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರ್ದೇ ಇದ್ರೆ ದೇಶದ ರಾಜಕೀಯ ಚಿತ್ರಣ ಬದಲಾಗತ್ತೆ. SM ಕೃಷ್ಣ ಪ್ರಬುದ್ಧ ರಾಜಕಾರಣಿ, ನೋವು ನಲಿವು ಕಂಡಿರುವ ಹಿರಿಯರು. ಅವರು ಯಾವ ಪಕ್ಷಕ್ಕೆ ಸೇರ್ತೀನಿ ಅಂತ ಇನ್ನೂ ಹೇಳಲಿಲ್ಲ. ಹೇಳಿದ್ಮೇಲೆ ನೋಡೋಣ. ಬೇರೆ ಪಕ್ಷಗಳಿಂದ ನಾಯಕರನ್ನ ಸೆಳೆಯೋದು ಬಿಜೆಪಿಗೆ ಇದೇನ್ ಹೊಸದಲ್ಲ, ಆದ್ರೆ ಅದು ಹೆಚ್ಚು ದಿನ ನಡೆಯಲ್ಲ ಅಂತ ದೇವೇಗೌಡರು ತಿಳಿಸಿದ್ದಾರೆ. ಬಿಜೆಪಿ ಅವ್ರ ಕತೆ ನಂಗೆ ಗೊತ್ತಿಲ್ದೇನೂ ಅಲ್ಲ. ರಾಜಶೇಖರ್ ಮೂರ್ತಿ ಅವರನ್ನ ವಿಮಾನ ನಿಲ್ದಾಣದಿಂದ ಮೆರವಣಿಗೆಯಲ್ಲಿ ಕರೆತಂದು ಏನ್ ಮಾಡಿದ್ರು? ಮೈಸೂರಲ್ಲಿ ಟಿಕೆಟ್ ಕೊಡೋ ವಿಚಾರದಲ್ಲೂ ಸಲಹೆ ಪಡೀಲಿಲ್ಲ. ಇನ್ನು ವಿಧಾನಸಭೆಯಲ್ಲಿ 79 ಸೀಟ್ ಪಡೆಯಲು ಕಾರಣರಾದ ಬಂಗಾರಪ್ಪ ಅವರನ್ನ ಎಷ್ಟು ದಿನ ಪಕ್ಷದಲ್ಲಿ ಇರಿಸಿಕೊಂಡಿದ್ರು ಅಂತ ಪ್ರಶ್ನಿಸಿದ್ರು. HD ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ 3 ತಿಂಗಳಲ್ಲಿ 150 ಕೋಟಿ ರೂಪಾಯಿ ಲಂಚ ಪ್ರಕರಣ ಹೊರಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳು ಮುಗಿಬಿದ್ದಾಗ ಉಪಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಸದನಕ್ಕೆ ಬರ್ಲೋ ಬೇಡವೋ ಅಂತ ಇಣುಕಿ ನೋಡಿದವರು ಅಂತ ಕೂಡ ಕಿಂಡಲ್ ಮಾಡಿದ್ರು. ಒಟ್ನಲ್ಲಿ ದೇವೇಗೌಡರು ಹೇಳೋ ಪ್ರಕಾರ ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಈ ಟ್ವಿನ್ ಬ್ರದರ್ ಕರ್ನಾಟಕಕ್ಕೆ ಬರ್ತಾರಂತೆ. ಕಾದ್ ನೋಡೋಣ ಏನಾಗತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಮರೆಯದೆ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಸುದ್ದಿಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್.